ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ದೇವದಾಸಿ ಹೆಣ್ಣು ಮಕ್ಕಳ ಹತ್ತಿರ ಸುಳ್ಳು ಮಾಹಿತಿ ನೀಡಿ ಹಣ ಕೇಳುವ ಮಧ್ಯವರ್ತಿಗಳಿಗೆ ಸಿಡಿಪೋ ಅಧಿಕಾರಿಗಳಾದ ಮಾಲಂಬೆ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿಗಳಾದ ಮಾಲಂಬೆ ಅವರು ಮಧ್ಯವರ್ತಿಗಳಿಗೆ ಖಡಕ್ ಎಚ್ಚರಿಕೆ ನೀಡುತ್ತಾ, ದೇವದಾಸಿ ತಾಯಂದಿರಿಗೆ ನೀವುಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸಮೀಕ್ಷೆ ಪಟ್ಟಿಗೆ ಸೇರಿಸಲು ನಮ್ಮ ಇಲಾಖೆಯಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಉಚಿತವಾಗಿ ಸಮೀಕ್ಷೆಯನ್ನು ಮಾಡಲು ಸರ್ಕಾರ ನಿರ್ಧರಿಸಿದ್ದು, ಸರ್ಕಾರದ ನಿಯಮದಂತೆ ಯಾವ ದೇವದಾಸಿ ಹೆಣ್ಣು ಮಕ್ಕಳು ಹಣವನ್ನು ಯಾರಿಗೂ ನೀಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ 10 ಹಳ್ಳಿಗಳಿಂದ ಬಂದಂತಹ ದೇವದಾಸಿಗಳು ಇದ್ದರು. ಗೊತ್ತಿದೆ ಒಂದೇ ವಿಚಾರ ಆಯ್ತಾ. ಈ ಸಮೀಕ್ಷೆಗೆ ಸಂಬಂಧಪಟ್ಟಂಗ ಇಲ್ಲಿ ಎಲ್ಲರಿಗೂ ಹೇಳೋದೇನೆಂದರೆ, ಒಂದು, ಈ ಸಮೀಕ್ಷೆಗೆ 1 ರೂಪಾಯಿನೂ ಎಲ್ಲಿ ಕೊಡೋ ಹಾಗೆ ಇಲ್ಲ. ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರೋದಿಲ್ಲ. ಅರ್ಥ ಆಯ್ತಮ್ಮ? ಯಾರಾದರೂ ಶುಲ್ಕ ಕೊಟ್ಟು ಬಂದಿದ್ದೀರಾ? ಯಾರು ಕೊಟ್ಟರು ಕೂಡ ಕೊಡೋ ಹಾಗೆ ಇಲ್ಲ. ಹಂಗೇನಾದರೂ ನಿಮ್ಮ ಹತ್ರ ಅಷ್ಟು ಫೀಸ್ ಆಗುತ್ತೆ, ಇಷ್ಟು ಫೀಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಯಾರಾದರೂ ಯಾಮಾರ್ಸಕ್ಕೆ ಬಂತು ಅಂತಂದರೆ, ನನ್ನ ನಂಬರ್ ಹಾಕಿದ್ದೀನಿ, ನನಗೆ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ. ಯಾರ ನಂಬರ್ ಆದರೂ ತೊಗೊಂಡು ಫೋನ್ ಮಾಡಿ ನನಗೆ ಮಾಹಿತಿ ಕೊಡು. ತಮಗೆ ಹೇಳೋದಿಷ್ಟೇ, ನೀವು ಇವತ್ತನ್ನು 20 ಜನ ಬಂದಿದ್ದೀರಾ, ನಾನು ಹೇಳುವಂಥ ಮಾಹಿತಿ 200 ಜನಕ್ಕೆ ಹೋಗಿ ಮುಟ್ಬೇಕು. ಎಲ್ಲೂ 1 ರೂಪಾಯಿನೂ ಇಲ್ಲಿ ನೀವು ಫೀಸ್ ಕಟ್ಟೋ ಹಾಗಿಲ್ಲ. ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರೋದಿಲ್ಲ. ಎಲ್ಲ ಉಚಿತವಾಗಿ ಇರುತ್ತದೆ. ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಆಧಾರಲ್ಲಿ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಎಲ್ಲ ಮಾಹಿತಿಯನ್ನು ಸರ್ವೆಯಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸಕ್ಸಸ್ಫುಲಿ ಅಂತೇಳಿ ಒಂದು ಮಾಹಿತಿ ಬರುತ್ತೆ. ಅದೇ ನಿಮಗೆ ಅಥೆಂಟಿಕೇಟೆಡ್. ಇಲ್ಲಿ ಆಮೇಲೆ ದಾಖಲಾತಿಗೆ ಸಂಬಂಧಪಟ್ಟಂಗೆ ನಮಗೆ 3 ರೀತಿಯ ಮಾನದಂಡಗಳನ್ನು ಕೊಟ್ಟಿದ್ದಾರೆ. ಒಂದೇ ಮಾನದಂಡ ಬಿಟ್ಬಿಟ್ಟು ಏನು ಹೇಳ್ತಾರೆ ಸರ್ಕಾರದಲ್ಲಿ, ಈ ಹಿಂದೆ ನಡೆದ ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿರ್ತಾರೆ, ಅವರು ಸಮೀಕ್ಷೆ ಪಟ್ಟಿಯಲ್ಲಿ ಇರ್ತಾರೆ. ಆದರೆ ಈಗ ಅವ್ರು ಏನಾಗಿದ್ದಾರೆ, ಮರಣವನ್ನು ಹೊಂದಿದ್ದಾರೆ. ಮರಣ ಹೊಂದಿದ್ರೂ ಸಹ ಅಂಥ ಮಾಜಿ ದೇವದಾಸಿ ಮಹಿಳೆಯರ ಕುಟುಂಬದ ಸದಸ್ಯರಿಗೂ ಸಹ ಈ ಸೌಲಭ್ಯವನ್ನು ಕೊಡಿಸ್ಬೇಕು ಅಂಥೇಳಿ ಆ ಉದ್ದೇಶದಿಂದ ಅವರ ಕುಟುಂಬದ ಮಾಹಿತಿಯನ್ನು ತಗೊತಾ ಇದ್ದೀವಿ, ಸರ್ವೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರಾದರೂ ಮಾಜಿ ದೇವದಾಸಿ ಈಗಾಗಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಮರಣ ಹೊಂದಿದ್ರೆ ಅಂಥವರು ಏನೇನು ಮಾಹಿತಿಯನ್ನು ಅಥವಾ ದಾಖಲೆಯನ್ನು ತರಬೇಕು ಅಂಥೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆಯ್ತರಮ್ಮ? ಮೊದಲನೇದಾಗಿ ಆ ಮಾಜಿ ದೇವದಾಸಿ ಮರಣ ಹೊಂದಿರತಕ್ಕಂಥ ಮರಣ ಪ್ರಮಾಣ ಪತ್ರ, ಹೌದಾ? ಮರಣ ಪ್ರಮಾಣ ಪತ್ರ ಮತ್ತು ಈ ಹಿಂದೆ ಸಮೀಕ್ಷೆಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಸಮೀಕ್ಷೆ ಪಟ್ಟಿಯ ಕ್ರಮ ಸಂಖ್ಯೆ ನಿಮ್ಮ ಹತ್ರ ಅದು ಸರ್ಟಿಫೈಡ್ ಇರುತ್ತೆ. ಆ ಮಾಜಿ ದೇವದಾಸಿ ಸತ್ತೋಗಿದ್ರು ಕೂಡ ಅವ್ರಿಗೂ ಒಂದು ಸರ್ಕಾರದಿಂದ ದೃಢೀಕೃತ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಆ ಪ್ರಮಾಣ ಪತ್ರ, ಓಕೆ, ಮರಣ ಪ್ರಮಾಣ ಪತ್ರ, ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಆಧಾರ್ ಕಾರ್ಡ್ಗಳು, ಆಮೇಲೆ ಅವ್ರದ್ದು ಶಾಲಾ ದೃಢೀಕರಣ, ಇವೆಲ್ಲ ಮಾಹಿತಿಗಳನ್ನು ನೀವು ತೆಗೆದುಕೊಂಡು ಬಂದು ನಮ್ಮ ಕಚೇರಿಯಲ್ಲಿ ಕುಂದಿಸ್ಬಿಟ್ಟು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಇದು 1ನೇದು ಮಾನದಂಡ. ಯಾರ್ದಿದು? ಮರಣ ಹೊಂದಿದ ದೇವದಾಸಿ ಮಹಿಳೆಯರು. 2ನೇ ಮಾನದಂಡ ಬಂದ್ಬಿಟ್ಟು ಈಗಾಗಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಜೀವಂತ ಇರುವ ದೇವದಾಸಿ ಮಹಿಳೆಯರಿಗೆ ಏನೇನು ಬೇಕು ಅಂತಂದರೆ, ಮೊದಲನೇದಾಗಿ ಅವ್ರದ್ದು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನೀವು ತೊಗೊಂಬರ್ಬೇಕಾಗುತ್ತೆ. ಯಾಕಂದರೆ ಇದು OTP ಬರುತ್ತೆ. OTP ಎಂಟ್ರಿ ಮಾಡಿದರೆ ಮಾತ್ರ ಮುಂದೆ ಸರ್ವೆ ಹೋಗುತ್ತೆ. ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ. 2ನೇದಾಗಿ ನಿಮ್ಮದು ವಯಸ್ಸಿನ ದೃಢೀಕರಣಕ್ಕೆ 3 ಮಾನದಂಡ ಕೊಟ್ಟಿದ್ದಾರಮ್ಮ. 1ನೇದು, ನೀವೇನಾದರೂ ಓದಿದ್ರೆ ಶಾಲಾ ದೃಢೀಕರಣ ಅಥವಾ TC ಹಾಕ್ಬೋದು, ಇಲ್ಲ ಜನನ ಪ್ರಮಾಣ ಪತ್ರ ಇತ್ತು ಅಂದರೆ ಜನನ ಪ್ರಮಾಣ ಪತ್ರ ಹಾಕ್ಬೋದು. ಇವು 3 ಇರಲಿಲ್ಲ ನಮ್ಮ ಹತ್ರ ಅಂದಾಗ ಡಿಸ್ಟ್ರಿಕ್ಟ್ ಸರ್ಜನ್, ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರವನ್ನು ತಗೋಬೇಕಾಗುತ್ತೆ. ಕ್ಲಿಯರ್ ಆಯ್ತಮ್ಮ? ಇವು 3 ದಾಖಲೆಗಳನ್ನು ತೊಗೊಂಬರ್ಬೇಕಾಗತ್ತೆ. ಇಷ್ಟು ನಿಮ್ಮದು. ಆಮೇಲೆ ನಿಮ್ಮ ಕುಟುಂಬದ ಸದಸ್ಯರದೆಲ್ಲ ಆಧಾರ್ ಕಾರ್ಡ್ಗಳು, ಅವ್ರದ್ದೆಲ್ಲ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಮಕ್ಕಳು ಇರ್ಬೋದು, ಮೊಮ್ಮಕ್ಕಳೂ ಇರ್ಬೋದು, ಮೊಮ್ಮಕ್ಕಳನ್ನೂ ಸಹ ತೊಗೊತಾ ಇದ್ದೀವಿ.
ಅವ್ರದ್ದೆಲ್ಲ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಈ ಜೀವಂತ ಇರೋ ಮಾಜಿ ದೇವದಾಸಿಯರು ಸಲ್ಲಿಸಬೇಕಾಗುತ್ತೆ. ಈಗ ಮೂರನೇದಾಗಿ ಸಮೀಕ್ಷೆ ಪಟ್ಟಿಯಲ್ಲಿ ಇರೋದಿಲ್ಲ, ಆಯಿತಾ, ಬಟ್ ಅವ್ರು ನಿಜವಾದ ದೇವದಾಸಿಯರು, ಸಮೀಕ್ಷೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂಥ ನಿಜವಾದ ದೇವದಾಸಿಯರಿಗೆ ಒಂದು ಅಪ್ಲಿಕೇಶನ್ನ ನಮ್ಮ ಆಫೀಸಲ್ಲೇ ಕೊಡ್ತೀವಿ. ಅದು ಒಂದು ಜೆರಾಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬಂದ್ಬಿಟ್ಟು ಒಂದು ಏನು ಮಾಜಿ ದೇವದಾಸಿಯ ಆಧಾರ್ ಕಾರ್ಡು, ಅವ್ರದ್ದು ವಯಸ್ಸಿನ ದೃಢೀಕರಣ ಕಡ್ಡಾಯ. ಈಗ ಹೇಳಿದ್ನಲ್ಲ, ಈ ಮೂರರಲ್ಲಿ ಯಾವುದಾದ್ರೂ ಒಂದಾದ್ರೂ ನೀವು ತೊಗೊಂಬರ್ಬೇಕಾಗುತ್ತೆ. ನೆಕ್ಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಮೊಬೈಲ್ ಸಂಖ್ಯೆ, ಓಕೆ. ನೆಕ್ಸ್ಟ್ ಆ ಕುಟುಂಬದಲ್ಲಿರ್ತಕ್ಕಂಥ ಮೆಂಬರ್ಸ್ದು ಆಧಾರ್ ಕಾರ್ಡ್, ವಂಶವೃಕ್ಷನೂ ಬೇಕಾಗುತ್ತೆ. ಈಗ ಹೊಸ ಸೇರ್ಪಡೆಗೆ ಮಾತ್ರ ವಂಶವೃಕ್ಷ ಬೇಕು, ಹಳೇದು ಇದ್ದರೆ ಅವಶ್ಯಕತೆ ಇಲ್ಲ. ಇಷ್ಟು ಮಾಹಿತಿಯನ್ನು ತೊಗೊಂಬಂದು ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ CDPO ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬಂದುಬಿಟ್ಟು ಇಲ್ಲೇ ಮಾಹಿತಿಯನ್ನು ನೀವೇ ಕೂತ್ಕೊಂಡು ಹಾಕಿಸ್ಬೇಕು. ನಾವು ಬಂದರೆ ನಡೆಯುತ್ತಾ, ಯಾರ ಮೂಲಕನಾದರೂ ಕಳಿಸ್ಬಹುದಾ ಅಂತ ನೀವು ಆವಾಗಲೇ ಇದು ದಲ್ಲಾಳಿಗಳು ಹೊರಗೆ ಬರ್ತಾರೆ. ಅಪ್ಲಿಕೇಶನ್ ನಾನು ಕೊಟ್ಬಿಡ್ತೀನಿ, ನೀನು ಮಾಡಿಸಿ ಬಂದುಬಿಡಪ್ಪ, ಇಷ್ಟು ಕೊಡ್ತೀನಿ ಅಂಥೇಳಿ ಬಂದಿದ್ದಾರೆ ನನ್ನ ಹತ್ರ ಕೆಲವೊಬ್ರು. ಅವ್ರಿಗೆ ಬರೋಕ್ಕೆ ಆಗ್ತಾ ಇಲ್ಲ ರೀ, ನನ್ನ ಹತ್ರ ಕೊಟ್ಟವ್ರೆ, ನಾನು ಮಾಡಿಸಿ ಹೋಗ್ತೀನಿ ಅಂಥೇಳಿನೂ ಕೆಲವೊಬ್ರು ಬಂದಿದ್ದಾರೆ. ಹಾಗಾಗಿ ನೀವು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇದು ಭ್ರಷ್ಟಾಚಾರ ಅನ್ನೋದು. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವೇ ಖುದ್ದಾಗಿ ಬಂದು, ಅವ್ರಿಗೆ ಇವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ, ನಮ್ಮ ಕಚೇರಿಗೆ ಬಂದು ನಿಮ್ಗೇನು ಮಾಹಿತಿ ಬೇಕೋ ಒಬ್ರು ಇಬ್ಬರನ್ನ ನಾವು ನೇಮಕ ಮಾಡಿದ್ದೀವಿ. ನಿಮ್ಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ. ಅವರಿಂದ ನಿಮಗೆ ಸಮಸ್ಯೆ ಬಗೆಹರಲ್ಲ, ನಾನು ಇರ್ತೀನಿ, ನನ್ನ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಭಾಳಷ್ಟು ಜನ ಆಲ್ರೆಡಿ ಮಾಡ್ತಿದ್ದಾರೆ. ಇನ್ನೂ ನಿಮಗೆ ಸಮಸ್ಯೆ ಬಂತು ಅಂದರೆ ನನ್ನ ನಂಬರ್ ಹಾಕಿದ್ದೀನಿ ಎಲ್ಲರಿಗೂ ಡಿಸ್ಪ್ಲೇಗೆ, ನನ್ನ ನಂಬರಿಗೆ ನೇರವಾಗಿ ಕಾಲ್ ಮಾಡಿ ಮಾಹಿತಿಯನ್ನು ತಗೋಬೋದು. ಇಲ್ಲಿ ಯಾವುದೇ ರೀತಿಯಿಂದ ಅವ್ಯವಹಾರಕ್ಕೆ ಅವಕಾಶ ಇರೋದಿಲ್ಲ. ನೀವಾಗೆ ವೈಯಕ್ತಿಕವಾಗಿ ಮತ್ತೆ ಯಾರಾದರ ಹತ್ರ ಹೋಗಿ ನೀವೇ ಅಲ್ಲಿ ಮಾಡಿಸ್ತೀನಿ ಇಲ್ಲಿ ಮಾಡಿಸ್ತೀನಿ ಅಂತ ಅವ್ರವ್ರಿಗೆ ನೀವಾಗೆ ದುಡ್ಡು ಕೊಟ್ಟರೆ ಅದಕ್ಕೆ ಕಚೇರಿ ಆಗಲಿ ಸರ್ಕಾರ ಆಗಲಿ ಹೊಣೆ ಅಲ್ಲಮ್ಮ. ಸ್ಪಷ್ಟವಾಗಿ ತಿಳ್ಕೊಳ್ರಿ, ಆಯ್ತಾ? ಅದಕ್ಕೆ ಯಾರ ಹತ್ರನೂ ಹೋಗ್ಲಾರ್ದಂಗೆ ನೇರವಾಗಿ ಕಚೇರಿಗೆ ಬಂದು ಕಚೇರಿಯಿಂದ ಮಾಹಿತಿ ಪಡೆದು ಈ ಎಲ್ಲ ನಾನು ಹೇಳಿರ್ತಕ್ಕಂಥ ಅಗತ್ಯ ದಾಖಲೆಗಳನ್ನು ಪಡೆದು ನೀವೇ ಮುಂದೆ ಕೂತ್ಕೊಂಡು ಆ ಸರ್ವೆನ ಮಾಹಿತಿಯನ್ನು ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಇದರಲ್ಲಿ ನಿಮಗೆ ಯಾರಾದರೂ ನಾನು ಮಾಡಿಸ್ತೀನಿ, ಅವ್ರ ಮೂಲಕ ಮಾಡಿಸ್ತೀನಿ ಅಂತ ಹೇಳಿ ಯಾರಾದರೂ ಬಂದರು ಅಂದರೆ ಅವ್ರಿಗೆ ಗೇಟ್ ಪಾಸ್ ಕೊಡಬೇಕು. ನಿಮ್ಮ ಅವಶ್ಯಕತೆ ಇಲ್ಲ, ನಮಗೆ ಗೊತ್ತಿದೆ ನಾವು ಎಲ್ಲಿ ಮಾಡಿಸ್ಕೋಬೇಕು ಅನ್ನೋದು ಅಂತ ಹೇಳಿ ಕಳಿಸಿ ಬಂದು ಶುಲ್ಕರಹಿತ ಇದು ಈ ಸಮೀಕ್ಷೆಯಲ್ಲಿ ಎಲ್ಲ ಭಾಗವಹಿಸಿ ಸರ್ಕಾರದ ಈ ಆಶಯವನ್ನು ನಾವು ಯಶಸ್ವಿಗೊಳಿಸ್ತೀವಿ ಅಂಥೇಳಿ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದಕ್ಕೆ ನಮ್ಗೆ ತಮ್ಮೆಲ್ಲರದ್ದು ಸಹಕಾರ ಅವಶ್ಯಕತೆ. ಥ್ಯಾಂಕ್ ಯು. ಮತ್ತೆ ತಮಗೇನಾದರೂ ಸಮಸ್ಯೆ ಆಗಿದ್ರೆ ಈಗಲೇ ಹೇಳ್ರಮ್ಮ.